ಹಲೋ ಬಾಯ್ಸ್, ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಪ್ರಸ್ತುತ ಒಬ್ಬ ಹುಡುಗಿನ ಮದುವೆ ಆಗಬೇಕಂತ ನೀವು ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ, ಇಲ್ಲಾಂದರೆ ಯಾವುದಾದ್ರೂ ಆಂಟಿ ಇದ್ದರೆ ಹೇಳು ಗುರುವೆ ಅಂತನಾದರೂ ಕ್ಲಿಕ್ ಮಾಡಿರ್ತೀರಾ. ಸೊ ಎರಡಕ್ಕೂ ನಾನು ಒಳ್ಳೆಯ ಒಂದು ಆನ್ಸರ್ನ ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಸೊ ಇವರ ಹೆಸರು ಬಂದುಬಿಟ್ಟು ವೇದ. ಇವರ ವಯಸ್ಸು 31 ವರ್ಷ. ಈ ಒಂದು ಫೋಟೋದಲ್ಲಿ ನೋಡ್ತಿರ್ತಕ್ಕಂಥವರು ಮದುವೆ ಆಗದೇ ಇರತಕ್ಕಂಥ ಕಾರಣ ಬಂದ್ಬಿಟ್ಟು ನನ್ನ ಒಂದು ಮನಸ್ಸಿಗೆ ಇಷ್ಟ ಆಗುವಂತಹ ಹುಡುಗ ಸಿಕ್ಕಿರಲ್ಲ. 31 ವಯಸ್ಸಾಗಿದ್ದರೂ ಕೂಡ ಇವರ ಒಂದು ಮನಸ್ಸಿಗೆ ಇಷ್ಟ ಆಗುವಂಥ ಹುಡುಗ ಸಿಕ್ಕಿರಲ್ಲ. ಊರು ಬಂದ್ಬಿಟ್ಟು ಮೈಸೂರಿನ ಸಿಟಿನಲ್ಲಿ ವಾಸವಾಗಿರೋದು ಈ ಒಂದು ವೇದ ಅವರು. ನೋಡೋದಕ್ಕೆ ತುಂಬ ಸ್ಲಿಮ್ ಆಗಿದ್ದಾರೆ. ಶಿಕ್ಷಣ ಏನೂ ಕೂಡ ಪಡೆದಿಲ್ಲ. ಮನೆ ಬಾಡಿಗೆ ಇದೆ, ಆದರೆ ದುಡ್ಡಿಗೆ ಏನೂ ಕೂಡ ಕಮ್ಮಿ ಇಲ್ಲ. ದುಡ್ಡಿಗೆ ಏನೂ ಕೂಡ ಕಮ್ಮಿ ಇಲ್ಲ ಅಂದರೆ ಬಾಡಿಗೆ ಮನೆಯಲ್ಲಿ ಯಾಕಿದ್ದಾರೆ ಅಂತಂದರೆ, ನಮ್ಮ ವರ್ಚಸ್ಸು, ನಮ್ಮ ಶ್ರೀಮಂತಿಕೆ ಇನ್ನೊಬ್ಬರಿಗೆ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಂದರ್ಭ ಸಮಯ ಬಂದಾಗ ತಾನಾಗಿಯೇ ಗೊತ್ತಾಗುತ್ತೆ ಅಂತ ಇವರ ಒಂದು ಫ್ಯಾಮಿಲಿಯಲ್ಲಿ ಇದೊಂದು ವೇದವಾಕ್ಯ ಆಗಿದೆ. ಆ್ಯಂಡ್ ವ್ಯಕ್ತಿಯಿಂದ, ಪ್ರೀತಿಯಿಂದ ಆ ಒಂದು ವ್ಯಕ್ತಿ ಗೆಲ್ಲಬೇಕು. ಪ್ರಸ್ತುತ ಆ ಒಂದು ಹುಡುಗ ನನ್ನನ್ನು ಮದುವೆ ಆಗಬೇಕು. ಸೊ ವೇದ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನೋಡೋಣ. ಫೋಟೋ ನೋಡ್ಕೊಂಡ್ರ ಬನ್ನಿ. ಸರ್, ಪೂರ್ತಿ ದೇಹ ದಪ್ಪವಾಗಿದೆ, ಆದರೂ ಕೂಡ ನಾನು ದಿನಾಲೂ ಯೋಗಾಸನ ಮಾಡ್ತೇನೆ. ಜೊತೆಗೆ ಆ ರೀತಿಯ ಆಸೆ ಸಹ ನನಗೆ ಇದೆ. ಯಾವ ಹೆಣ್ಣಿಗೆ ಇರಲ್ಲ ಲೈಫ್ನಲ್ಲಿ? ಒಬ್ಬ ಗಂಡಿನ ಒಂದು ಜೊತೆ ಏನೆಲ್ಲ ಮಾಡಬೇಕು ಅನ್ನೋದು ಆಸೆ ಇರುತ್ತೋ ಇವ್ರಿಗೂ ಕೂಡ ಅದೇ ರೀತಿಯ ಆಸೆ ಇದೆ. ನೋಡೋದಕ್ಕೆ ದಪ್ಪ ಇದ್ದೀನಿ ಅಂತ ಹೀಯಾಳಿಸ್ಬೇಡಿ, ನಾನು ದಿನಾಲೂ ಯೋಗಾಸನ ಮಾಡ್ತೇನೆ ಸರ್ ಅಂತ ಹೇಳಿದ್ದಾರೆ. ಹುಡುಗನ ಹತ್ರ ಸ್ವಂತದಾಗಿರ್ತಕ್ಕಂಥ ಮೊಬೈಲ್ ಇರಬೇಕು, ಬಾಡಿಗೆ ಮೊಬೈಲ್ ಇರಬಾರ್ದು. ಜೊತೆಗೆ ಮನೆ ಹೊಂದಿರಲೇಬೇಕು. ಯಾಕಂದರೆ ಪ್ರಸ್ತುತ ನನ್ನ ಒಂದು ಮನೆ ಬಿಟ್ಟ ತಕ್ಷಣ ನಾನು ಬರೋದು ನಿಮ್ಮ ಒಂದು ಜೊತೆಗೆ, ನಿಮ್ಮ ಒಂದು ಮನೆಯಲ್ಲಿ, ಅದು ವಿವಾಹ ಆದ ನಂತರ. ಹಾಗಾಗಿನೇ ನಿಮಗೆ ಮನೆ ಇರಬೇಕಂತೆ. ಕೆಲವೊಂದಿಷ್ಟು ಪಾಯಿಂಟ್ ಹೇಳಿರ್ತಾರೆ, ಒಂದು 3-4 ಪಾಯಿಂಟ್ಗಳು ಹೇಳಿರ್ತಾರೆ. ಅದೇನಂತ ನಾನು ಹೇಳ್ತೀನಿ. ನಾನು ಏನು ಹೇಳಿದೆ ಬೇಸಿಕ್ ಅಂದರೆ, ಒಂದು ಮದುವೆ ಆಗುವಂಥ ಪ್ರೊಫೈಲ್ಗಳು ಬರ್ತವೆ ನನ್ನ ಜೊತೆ, ಇಲ್ಲಾಂದರೆ ರಿಲೇಷನ್ಶಿಪ್ ಮಾಡೋದಕ್ಕೆ ಆಂಟಿಗಳಂತ ಪ್ರೊಫೈಲ್ ಕಳಿಸ್ತಾರೆ. ಈ ಒಂದು ರಿಲೇಷನ್ಶಿಪ್ ಪ್ರೊಫೈಲು ನೆನ್ನೆ ವೀಡಿಯೋದಲ್ಲಿದೆ, ನನ್ನ ಒಂದು ಚಾನಲಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಒಂದು ವಿಳಾಸ ಗ್ರೂಪ್ನಲ್ಲಿ ಇದೆ, ಬೇಗ ಜಾಯ್ನ್ ಆಗಿ. ಸ್ನೇಹಿತರೆ, ಪ್ರಸ್ತುತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ, ವಾಟ್ಸಪ್ ಲಿಂಕು. ಆ ಒಂದು ಗ್ರೂಪಿಗೆ ನೀವು ಜಾಯ್ನ್ ಆದರೆ ಇವರ ಹೆಸರು, ಇವರ ಊರು, ಇವರ ನಂಬರ್, ಪ್ರತಿಯೊಂದು ಡೀಟೇಲ್ಸ್ ಅದರಲ್ಲಿ ಇದೆ. ಬೇಗ ಗ್ರೂಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ಆವಾಗಲೇ ಅವ್ರು ಹೇಳಿದ್ರಲ್ವ, ಪಾಯಿಂಟ್ಗಳನ್ನು ಅಪ್ಲೈ ಆಗುತ್ತೆ ಸರ್ ಅಂತಂದ್ಬಿಟ್ಟು. ಪಾಯಿಂಟ್ಗಳು ಅಪ್ಲೈ ಅಂತಂದರೆ ಪ್ರಸ್ತುತ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ಸ್ಗಳು ಲೆಕ್ಕ ಮಾಡ್ತಾರೆ. ಒಂದು ನೋಡಿ, ಇವಾಗ ಈ ಒಂದು ಕಾರೇ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಈ ಒಂದು ಕಾರನ್ನ ತೆಗೆದುಕೊಳ್ತಿದ್ದೀನಿ ಗುರು, ಓಕೆನಾ? ಸೊ ಇದನ್ನು ನಾನು ಯಾವ ರೀತಿಯಲ್ಲಿ ಚೆಕ್ ಮಾಡೋದು? ಹೆಂಗೆ ಚೆಕ್ ಮಾಡೋಕ್ಕಾಗುತ್ತೆ? ನಮಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆವಾಗ ಒಬ್ಬ ಡ್ರೈವರ್ನ ಕರ್ಕೊಂಡು ಹೋಗ್ತೀವಿ. ಸೊ ನೋಡ್ಕೊಳ್ಳಿ, ಈ ಒಂದು ಗ್ಲಾಸ್ ಚೆನ್ನಾಗಿದೆಯಾ, ಈ ಒಂದು ಟೈರ್ ಚೆನ್ನಾಗಿದೆಯಾ, ಅಥವಾ ಈ ಒಂದು ಮಾಡೆಲಿಂಗ್ ಕಲರ್, ಯೆಲ್ಲೋ ಕಲರ್ ಅಷ್ಟೊಂದು ಸ್ಮೂತ್ ಆಗಿದೆಯಾ, ಆ್ಯಂಡ್ ಡಿಸೈನ್ ನೋಡ್ಕೊಳ್ಳಿ ಚೆನ್ನಾಗಿದೆಯಾ. ಈ ರೀತಿ ಎಲ್ಲನೂ ಕೂಡ ಕೇಳ್ತೇವೆ. ಅದೇ ರೀತಿಯಾಗಿಯೇ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಚೆನ್ನಾಗಿಲ್ಲ ಅಂತಂದರೆ ಹೆಂಗ್ರಿ ಮದುವೆ ಆಗೋಕ್ಕಾಗತ್ತೆ? ಅವರು ಹೇಳಿರೋ ಪಾಯಿಂಟ್ಗಳು ಬಂದುಬಿಟ್ಟು, ಹುಡುಗ ಕನ್ನಡ, ಜೊತೆಗೆ ಸ್ವಂತ ಮನೆ, 30 ವಯಸ್ಸು, ಆ್ಯಂಡ್ ನೋಡೋದಕ್ಕೆ ಸ್ಲಿಮ್ ಆಗಿರಬೇಕು, ಬಿಳಿ ಕೂದಲು ಯಾವುದೇ ರೀತಿಯಲ್ಲೂ ಕೂಡ ತಲೆಯಲ್ಲಿ ಇರಬಾರ್ದು. ಅರ್ಥ ಆಯ್ತಾ? ಇದು ಸ್ನೇಹಿತರೆ ಹೇಳಿರೋದು. ಆ್ಯಂಡ್ 39591 gmail.comಗೆ ಮೇಲ್ ಮಾಡ್ಬೋದು. 1ನೇ ಪಾಯಿಂಟು. 2ನೇ ಪಾಯಿಂಟಲ್ಲಿ ಡೈರೆಕ್ಟಾಗಿ ಗ್ರೂಪ್ಗೆ ಜಾಯ್ನ್ ಆಗಿ ಇವರ ಮಾಹಿತಿಗಳನ್ನು ನೋಡ್ಬೋದು. 2 ಚಾಯ್ಸಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ನೀವು ಇದು ಏನು ಗುರು ಬರೀ ಸುಳ್ಳುಗಳು ಹೇಳ್ತೀಯ ಅಂತಂದ್ಬಿಟ್ಟು ಹೇಳಬೇಡಿ ದಯವಿಟ್ಟು. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಗ್ರೂಪ್ಗೆ ಜಾಯ್ನ್ ಆಗಿ. ಇಲ್ಲಾಂದರೆ ಆ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಆವಾಗಲೇ ತಾನೇ ಗುರು ಅವರಿಗೆ ಹೋಗೋದು. ಅವರು ತಿಳ್ಕೊಂಡು ಕಾಲ್ ಮಾಡ್ತಾರೆ. ಎಲ್ಲನೂ ಕೂಡ ಮಾಡ್ತಿಲ್ಲ ಅಂತಂದ್ಬಿಟ್ಟು ನನ್ನ ಮೇಲೆ ಹಾಕಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅವರ ಡೀಟೇಲ್ಸ್ ಕಳಿಸೋದು ನನ್ನ ಒಂದು ಕರ್ತವ್ಯ, ಓಕೆನಾ? ಸೊ ನೋಡ್ಕೊಳ್ಳಿ, ಈ ಒಂದು ಕಾರು ಫೋಟೋ ನಾನು ತೋರಿಸ್ತಿರತಕ್ಕಂಥ ಕಾರಣ ಬಂದುಬಿಟ್ಟು, ಎಲ್ಲೋ ಕಾರ್ಗಳಂದರೆ ಅವ್ರಿಗೆ ಪಂಚಪ್ರಾಣ ಅಂತೆ. ಅಂದರೆ ಅರಿಶಿಣ ಕಲರ್ ಇರ್ತಕ್ಕಂಥ ಕಾರ್ಗಳಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ. ಅದೇ ರೀತಿಯಾಗಿ ಒಂದು ಒಳಗಡೆ ಇರ್ತಕ್ಕಂಥ ಸೀಟು ನೋಡ್ಕೊಳ್ಳಿ, ವೆರಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ಸ್ ಇದೆ ಸ್ನೇಹಿತರೆ, ಹೈಜೆನಿಕ್ ಕ್ವಾಲಿಟಿಯಲ್ಲಿ. ಇದು ಬ್ಯಾಕ್ ಸೈಡ್ ಇರ್ತಕ್ಕಂಥ ಒಂದು ಡಿಸೈನ್ ಈ ಒಂದು ಸೀಟು. ಆ್ಯಂಡ್ ಇಲ್ಲಿ ಟಾಪ್ ಮಾಡಲಲ್ಲಿದೆ ಬ್ಲ್ಯಾಕ್ ಕಲರಲ್ಲಿ, ಆ್ಯಂಡ್ ಇದು ಕೂಡ ವೈಟ್ ಕಲರಲ್ಲಿ ಕಂಫರ್ಟೇಬಲ್ ಸೀಟ್ ಇದೆ. ನೋಡೋದಕ್ಕೆ ತುಂಬ ಸ್ಮೂತು, ತುಂಬ ಹೈಜೆನಿಕ್ ಆಗಿದೆ. ಆ್ಯಂಡ್ ಕ್ವಾಲಿಟಿಯಲ್ಲೂ ನಂಬರ್ 1 ಪ್ಲೇಸ್ನಲ್ಲಿ ಇದೆ ಅಂತ ಹೇಳಿದ್ದಾರೆ.
ನೋಡ್ತಿದ್ದೀರಲ್ವ ಈ ಒಂದು ಕಾರು. ಜೊತೆಗೆ ಅವರು ಬೇಕಾಗಿದ್ದರೆ ಮೇಲ್ ಮಾಡಿ, ಇಲ್ಲಾಂದರೆ ಗ್ರೂಪ್ಗೆ ಜಾಯ್ನ್ ಆಗಿ. ಮತ್ತೆ ಸಿಗ್ತೀನಿ, ಬಾಯ್.